ಈ ಕಾಂಗ್ರೆಸ್ ಅವ್ರಿಗೆ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿದ್ರು. ನಾನು ಹೇಳಿದ್ರೆ ಇನ್ನೊಂದು 50 ಗ್ಯಾರಂಟಿ ಕೊಡ್ರಿ, ನಾವು ಬೇಡ ಅಂತೀರಾ? ಎಲ್ಲರಿಗೂ ಚೆಕ್ಗಳು ತಂದು ಕೊಟ್ರು ಗ್ಯಾರಂಟಿಯಲ್ಲಿ. ಸಿದ್ದರಾಮಯ್ಯ ಒಂದ್ ಕಡೆ ಸೈನು, ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಒಂದ್ ಕಡೆ ಸೈನು, ಇನ್ನೊಂದ್ ಕಡೆ ಕೈ ಸಿಂಬಲ್ ಹಾಕಿ ಬರೆದ್ರು. ಎಲ್ಲರಿಗೂ 1 ಲಕ್ಷ ರೂಪಾಯಿ ಕೊಟ್ಬಿಡ್ತೀರಿ, 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತೀರಿ ಅಂದ್ರು. ರಾಹುಲ್ ಗಾಂಧಿ ಇನ್ನ ಮುಂದೆ ಹೋಗಿ ಟಕಾ ಟಕ್ ಟಕಾ ಟಕ್ ಅಂತ ಎಲ್ಲ ಹೆಣ್ಣು ಮಕ್ಕಳಿಗೆ ಅಕೌಂಟ್ಗೆ ಹಾಕ್ಬಿಡ್ತೀನಿ ಅಂದ್ರು. ಏನಪ್ಪ ಟಕಾ ಟಕ್ ಹಾಕಿದ್ ನೀನು? ಕತ್ರಿ ತಾನೇ ಹಾಕಿದ್ದು. ಪೆಟ್ರೋಲ್ ಬೆಲೆ ಜಾಸ್ತಿ ಇವಾಗ ಮಾಡಿದ್ದೀರಾ, ಹಿಂದೆ ಎಣ್ಣೆ ಬೆಲೆ ಜಾಸ್ತಿ ಮಾಡಿದ್ರಲ್ಲ. ಕ್ವಾರ್ಟರ್ಗೆ 50 ರೂಪಾಯಿ, 60 ರೂಪಾಯಿ ಅಂತೆ. ದಿನಕ್ಕೆ ಅವನ ಏನಾನ ಮನೇಲಿ ಇಬ್ರು 2 ಕ್ವಾರ್ಟರ್ ಹೊಡೆದ್ರೆ 3,000 ರೂಪಾಯಿ ಅಲ್ಲೇ ಬಂದ್ಬಿಡ್ತು. ಪೆಟ್ರೋಲ್ ಬೆಲೆ ಈಗ ಏರಿಕೆ ಮಾಡಿದ್ದೀರಾ. ಪೆಟ್ರೋಲ್ ಬೆಲೆ ದಿನ ನೀವು 2 ಲೀಟರ್ ಪೆಟ್ರೋಲ್ ಯೂಸ್ ಮಾಡಿದ್ರೆ ಅದು 1,800 ರೂಪಾಯಿ ಮೇಲೆ ಆಗುತ್ತೆ. ಪೆಟ್ರೋಲ್ 1,800 ರೂಪಾಯಿ, ಎಣ್ಣೆ ಬೆಲೆ 3,000 ರೂಪಾಯಿ, ಇದು 1,800. ಕರೆಂಟ್ ಬೆಲೆ ಇವತ್ ನೋಡಿ, ನಾಳೆ ಆಟೋ ರಿಕ್ಷಾದವರು ಸ್ಟ್ರೈಕ್ ಮಾಡ್ತಾರೆ. ವಿಧಿ ಇಲ್ಲ, ಮಾಡ್ಲೇಬೇಕು. ಅವರು ಬಡವರು, ಅವರು ಬೆಲೆ ಏರಿಕೆ ಮಾಡ್ತಾರೆ. ಈಗಾಗಲೇ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಬಹಳ ಪೆಂಡಿಂಗ್ ಇದೆಯಂತೆ. ಬಿಜೆಪಿಯವರು ಸರಿ ಇಲ್ಲ ರೀ, ಅವ್ರ ಬೆಲೆ ಏರಿಕೆನೆ ಮಾಡಲಿಲ್ಲ. 4 ವರ್ಷ ಆಯ್ತು ಯಡಿಯೂರಪ್ಪ ಬೊಮ್ಮಾಯಿ ಅವರು 1 ರೂಪಾಯಿ ಬೆಲೆ ಜಾಸ್ತಿ ಮಾಡ್ಲಿಲ್ಲ ರೀ. ಅವ್ರು ಮಾನ ಮರ್ಯಾದೆ ಇಲ್ಲ ಅಂದ್ರು. ಯಾರೋ ಕಾಂಗ್ರೆಸ್ ಅವರು. ರಾಮಲಿಂಗಾರೆಡ್ಡಿ ಹೇಳ್ತಾ ಇದ್ದಾರೆ ಬಸ್ಸು ಬೆಲೆ ಏರಿಕೆ ಮಾಡದೆ, ಟಿಕೆಟ್ ಬೆಲೆ ಏರಿಕೆ ಮಾಡದೆ ಅನ್ಯಾಯ ಮಾಡಿದ್ರಂತೆ ರಾಜ್ಯ ಸರ್ಕಾರಕ್ಕೆ. ಅವ್ರು ಹೇಳಿಕೆ ಕೊಡೋದು ಏರಿಕೆ ಮಾಡ್ಬೇಕಾಯ್ತು. ಈಗ ಬಸ್ ದರನು ಏರಿಕೆ ಮಾಡ್ತಾ ಇದ್ದಾರೆ. 10%, 12%. ಅವಾಗೆ ರೆಕಮೆಂಡೇಶನ್ ಲೆಟರ್ ಕೊಟ್ಬಿಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ, 12% ರೈಸ್ ಮಾಡಬೇಕು ಅಂತ ಹೇಳಿ. ಅದೇನ ಮಾಡಿದ್ರೆ ಅದು ಜಾಸ್ತಿ ಆಗ್ತಿದೆ. ಇವತ್ತೇ ಲಾಸ್ಟ್. ನಾಳೆ ನೀವೆಲ್ಲ ಕಾಫಿ ಕುಡಿಯಕ್ ಹೋದ್ರೆ ಕಾಫಿ ರೇಟ್ ಜಾಸ್ತಿ, ಟೀ ರೇಟ್ ಜಾಸ್ತಿ, ಇಡ್ಲಿ ರೇಟ್ ಜಾಸ್ತಿ. ಅವ್ರು ಸತ್ತೋದ್ರೆ ತಿಥಿ ಮಾಡ್ತಾರಲ್ಲ ಆ ವಡೆ, ಕಾಂಗ್ರೆಸ್ ಸತ್ರೆ ತಿಥಿ ಮಾಡ್ತಾರಲ್ಲ ಆ ವಡೆ ರೇಟು ಜಾಸ್ತಿ. ಉದ್ದಿನ ವಡೆ ಕಾಂಗ್ರೆಸ್ ಸತ್ರೆ ಆ ಉದ್ದಿನ ವಡೆ ರೇಟು ಜಾಸ್ತಿ ಮಾಡ್ಕೊತಾರೆ. ಅಷ್ಟು ಕೀಳು ಮಟ್ಟದಲ್ಲಿ ಇವತ್ತು ಕರ್ನಾಟಕದಲ್ಲಿರುವಂತಹ ಸರ್ಕಾರ ಜನಗಳನ್ನ ಹಗಲು ದರೋಡೆ ಮಾಡ್ತಾರೆ. ಅವ್ರು ಬಜೆಟ್ ಅಲ್ಲಿ ಹೇಳಿದ್ರು ನಾವು ಫ್ರೀ ಕೊಡ್ತಾ ಇದ್ದೀರಲ್ಲ, 55,000 ಕೋಟಿ ಇಟ್ಟಿದಿರಿ, ನಮ್ಗೆ ಯಾವೊಂದು ದುಡ್ಡು ಬೇಕಿಲ್ಲ ಅಂತ ನಮಗೆ ಹೇಳಿದ್ರು. ಮೊದ್ಲು ಅವ್ರು ಕಾರ್ಡ್ ಕೊಡುವಾಗ ಎಲ್ಲರಿಗೂ 2,000 ಕಾರ್ಡ್ ಕೊಡ್ತೀನಿ ಅಂದ್ರಲ್ಲ, ಅವಾಗ ಹೇಳಿದ್ರು ನೋಡ್ರಿ ಇದು ಕಾಂಗ್ರೆಸ್ ಪಾರ್ಟಿ ಕೊಡುವಂತ ದುಡ್ಡು. ಯಾರು? ಸಿದ್ದರಾಮಯ್ಯನವರ ಆಸ್ತಿ ಇದೆಯಲ್ಲ, ಅದು ಡಿ ಕೆ ಶಿವಕುಮಾರ್ ಅವರ ಆಸ್ತಿ, ರಾಹುಲ್ ಗಾಂಧಿ ಅವರ ಆಸ್ತಿ, ಅಲ್ಲಿದೆ ದುಡ್ಡು ಕಾಂಗ್ರೆಸ್ ಆಫೀಸಲ್ಲಿ. ಅದನ್ನ 2,000 ಕೊಡ್ತೀನಿ ಅಂತ ಅವ್ರು ಹೇಳಿದ್ದು. ಈಗ ಗಂಡನ್ ಕಿತ್ತು ಹೆಂಡತಿಗೆ, ಹೆಂಡತಿ ಕಿತ್ತು ಗಂಡನ್ಗೆ. ನಮ್ ದುಡ್ಡು ಹೊಡೆಯೋದು, ನಮ್ ದುಡ್ಡು ದರೋಡೆ ಮಾಡೋದು, ನಮ್ಗೆ ಕೊಡೋದು. ಅದು ಹೋಯ್ತಪ್ಪ. ಎಣ್ಣೆ ನಮ್ದು, ಊಟ ನಮ್ದು, ಆಡೋದಷ್ಟೇ. ಈ ಕಳ್ಳರು ಕಾಂಗ್ರೆಸ್ ಅವರು ಎಣ್ಣೆನೂ ನಮ್ದೆ, ಊಟನೂ ನಮ್ದೆ, ಚೇರು ನಮ್ದೆ, ಬಾರು ನಮ್ದೆ, ದುಡ್ಡು ಮಾತ್ರ ನಿಮ್ದು. ಫ್ರೀಯಾಗಿ ಬರ್ತಾರೆ, ಎಲ್ಲ ಎಣ್ಣೆನೂ ಹೊಡಿತಾರೆ, ಆಮೇಲೆ ಊಟನೂ ಮಾಡ್ತಾರೆ, ಕೊನೆಗೆ ಬಾರ್ನಲ್ಲಿ ಚೇರ್ ಇರೋದು, ಟೇಬಲ್ ಇರೋದು ಅದು ಎತ್ಕೊಂಡು ಹೊರಟೋಗ್ತಾರೆ. ಅಷ್ಟು ಕಟುಕರು ಇವರು ಕಾಂಗ್ರೆಸ್ ಅವರು.